ಟೆಂಪರೇಟ್ ಝೋನ್, ಫ್ರಿಜಿಡ್ ಝೋನ್. ಮೇಲಿರ್ತಕ್ಕಂಥದ್ದು ಉತ್ತರ ಧ್ರುವ, ಕೆಳಗಿರ್ತಕ್ಕಂಥದ್ದು ದಕ್ಷಿಣ ಧ್ರುವ ಪ್ರದೇಶ. ಅರ್ಥ ಆಲತ್ತದಪ್ಪ? ಈಗ ಹೇಳ್ರಿ ಎಷ್ಟ್ ಝೋನ್ ಕಾಣತ್ತದ ಭಾರತ? ಎರಡೇ ಝೋನ್ದಾಗ ಅದ. 5, 6 ಯಾರ್ಯಾರು ಏನೋ ಅಲ್ಲತ್ತಿರ್ಲ, ಬಿಟ್ರೆ 10 ಝೋನ್ ಹೇಳ್ತೀರಿ ನೀವು. ಎಷ್ಟ್ ಝೋನ್? 10 ಝೋನ್ ಅವ ನೋಡ್ರಿ ಸರ್, ನೀವೇ ಎಣಸ್ಕೋರಿ. ಯಾವ್ಯಾವ ಅಂತ ಕೇಳಿದ್ರೆ ನೀವೇ ಎಣಸ್ಕೋರಲ್ಲೇ ಅಲ್ಲ. ಹೌದಾ? ನೋಡ್ರಿ, ಇರೋದು ಎರಡು ಝೋನ್ ಒಳಗೆ ಏನಪ್ಪ ಭಾರತ ಕಂಡು ಬರ್ತದೆ. ಹೌದಾ? ಭಾರತ ಏನಪ್ಪ ಕಂಡು ಬರ್ತದೆ. ಯಾವುದು? ಒಂದು ಉಷ್ಣವಲಯ, ಇನ್ನೊಂದು ಸಮಶೀತೋಷ್ಣ ವಲಯ. ಯಾವ ವಲಯ? ಉಷ್ಣ ವಲಯ, ಇನ್ನೊಂದು ಸಮಶೀತೋಷ್ಣ ವಲಯದಲ್ಲಿ 2 ಝೋನ್. ಇದು KS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ, ಹೌದಾ, ಕ್ವಶನ್ ಆಗಿತ್ತು. ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಭಾರತ ಈ ಕೆಳಗಿನ ಯಾವ ವಲಯದಲ್ಲಿ ಹಂಚಿಕೆ ಆಗಿದೆ? ಯಾವ ವಲಯ? ಉಷ್ಣ ವಲಯ, ಸಮಶೀತೋಷ್ಣ ವಲಯ. ಒಮ್ಮೆ ಎಕ್ಸಾಮ್ ಅಲ್ಲಿ ಕ್ವಶನ್ ಏನಾಗಿತ್ತು? TT ಎಕ್ಸಾಮ್ ಅಲ್ಲೇ ಕ್ವಶನ್ ಆಗಿದ್ದು. ನಿಮಗೆ ಏನಪ್ಪ ಕೇಳಿರ್ತೀನಿ ನಾನು. ಏನ್ ಕ್ವಶನ್ ಆಗಿತ್ತು ಅಂದ್ರೆ, ಹಿಮಾಲಯದಲ್ಲಿ ಕಂಡು ಬರುವ ಸಸ್ಯ ವರ್ಗ ಯಾವ ವಲಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬಿಟ್ಟಿದ್ರು. ಹೌದಾ? ನೋಡ್ರಿ, ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತ ಸಸ್ಯ ವರ್ಗ. ಈಗ ನೋಡ್ರಿ, ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತ ಸಸ್ಯ ವರ್ಗ ಏನದಲ್ಲ, ಯಾವ ವಲಯದಲ್ಲಿದ, ಯಾವ್ದಕ್ ಸಂಬಂಧಪಡ್ತದ? ಎ ಆಪ್ಷನ್ಸ್ ಶೀತ ವಲಯ. ಹೌದಾ? ಬಿ ಸಮಶೀತೋಷ್ಣ ವಲಯ. ಯಾವ ವಲಯ? ಸಮಶೀತೋಷ್ಣ ವಲಯ. ಉಷ್ಣ ವಲಯ. ಉಷ್ಣ ವಲಯ. ಅರೆ ಶುಷ್ಕ ವಲಯ. ಈ ರೀತಿ ಏನ್ ಕ್ವಶನ್ ಹಾಕ್ಬಿಟ್ಟಿದ್ರು.